ಇದು ಅಂತರಗಂಗೆ ಕರ್ನಾಟಕ ಎಕೋ ಟ್ರಯಲ್. ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿರೋ ಜಾಗ. ಸುತ್ತು ಹಚ್ಚ ಹಸಿರಿನ ಕಾಡು ಪ್ರದೇಶ, ಕಡಿದಾದ ಜಾಗ, ಅತಿ ಸುಂದರವಾದ ವೀಕ್ಷಣೆ ಸ್ಥಳಗಳು. ಮೊದಲನೆಯ ಗುಹೆ ಅನ್ವೇಷಣೆ ಇಲ್ಲಿ ಆರಂಭವಾಗುತ್ತೆ. 2 ದೈತ್ಯಾಕಾರದ ಬಂಡೆ ನಡುವೆ ಗುಹೆ ಇರೋದು. ಮಾರ್ಗದರ್ಶಿಗಳು ಅರಣ್ಯ ಇಲಾಖೆಯಿಂದ ನಿಯೋಜಿಸಲ್ಪಟ್ಟಿರ್ತಾರೆ. ಮಾರ್ಗದರ್ಶಿಗಳನ್ನ ಹಿಂಬಾಲಿಸಿ ಹೊರಗಡೆ ಹೋಗ್ತಿದ್ವಿ. ಇಲ್ಲಿ ಜಾಗ ಕಿರಿದಾಗಿದೆ, ಕಠಿಣ ಏನಿಲ್ಲ. ಒಬ್ಬರು ಮಾತ್ರ ಸಂಚರಿಸ್ಕೊಂಡು ಹೋಗ್ಬೋದು ಒಳಗಡೆ. ಇಡೀ ಗುಹೆ ಬೃಹತ್ ಬಂಡೆಗಳ ಮಧ್ಯೆ ರೂಪುಗೊಂಡಿದೆ, ಆಕರ್ಷಮಯವಾಗಿದೆ. ಗುಹೆ ಒಳಗಡೆ ಸಂಚರಿಸ್ತಾ ನಮಗೆ ಕುತೂಹಲ ಹೆಚ್ಚಾಗುತ್ತೆ. ನಿಶಬ್ದವಾದ ಸ್ಥಳ. ಇಲ್ಲಿ ಮತ್ತೊಂದು ಕಿರಿದಾದ ಹಾದಿ. ಒಬ್ಬರೇ ಚಲಿಸುವಷ್ಟು ಮಾತ್ರ ಸ್ಥಳ ಇರೋದು. ಕತ್ತಲೆಯ ಸ್ಥಳ. ಇಲ್ಲಿ ಸೂರ್ಯನ ಕಿರಣಗಳು ಕಲ್ಲಿನ ಅಂತರದಿಂದ ಬೀಳ್ತಾ ಇರುತ್ತೆ ಕೆಳಗಡೆ. ಗುಹೆ ಅನ್ವೇಷಣೆ ಎಲ್ಲಿಗೆ ಅಂತ್ಯಗೊಳ್ಳುತ್ತೆ. ವಿಶಾಲವಾದ ಜಾಗ. ಇಲ್ಲಿ ನೋಡಿ, ಬಂಡೆ ಜೋಡಣೆಗಳು ಆಕರ್ಷಮಯವಾಗಿದೆ, ಅಚ್ಚರಿಗೊಳಿಸುತ್ತೆ ಮತ್ತು ನಿಮ್ಮನ್ನು ವಿಸ್ಮಯಗೊಳಿಸುತ್ತೆ. ಗುಹೆ ಆಯಿತು. ಈ ಗುಹೆನಲ್ಲಿ ಕೆಳಗಡೆ ನೀರಿದೆ. ಎರಡನೆಯ ಗುಹೆ ಅನ್ವೇಷಣೆ ಇಲ್ಲಿ ಆರಂಭ. ಈ ಜಾಗದಲ್ಲಿ ನಿಮ್ಮ ಜೊತೆ ಮಾರ್ಗದರ್ಶಿಗಳು ಇರಲೇಬೇಕು. ಒಬ್ಬರಾಗೆ ಬರೋಕ್ಕೆ ಯಾರೂ ಹೋಗಬೇಡಿ. ಇದರಡಿನಲ್ಲಿ ಇದು ಒಂದು ಸ್ಟ್ರೀಮ್ ಓಡ್ತಾ ಇರುತ್ತೆ. ಅದು ಅವರು ಮಲೇಶ್ವರ ಕೇಳಬೇಕು, ಸಿದ್ಧರನ್ನ ಕೇಳಬೇಕು. ಮೆಡಿಸಿನ್ ವ್ಯಾಲಿ. ಗಾಢ ಕತ್ತಲಿನ ಜಾಗ. ಸ್ವಲ್ಪ ಮುಂದಕ್ಕೆ ಹೋಗು. ಹಂಗೆಲ್ಲ ಕುಡಿಯೋ ತೋರಿಸ್ತೀನಿ. ಸೀದಾ ಭಯ ಕೇಳ್ತೀನಿ. ಹೋಗು, ಮುಂದಕ್ಕೆ ಹೋಗು. ಇನ್ನು ಭಯ ಸೀದಾ ನೀರಿಗೆ. ನಿಗೂಢ ಮೂಲದಿಂದ ಈ ಹೊಳೆಯು ಹರಿದು ಬರುತ್ತಿರುತ್ತೆ. ತುಂಬ ತಣ್ಣಗೆ ಮತ್ತು ಸಿಹಿಯಾದ ನೀರು. ಇದು 2ನೇ ಗುಹೆಯಿಂದ ಹೊರಗಡೆ ಬರ್ತಾ ಇದ್ದೀವಿ. ಮರೆಯಲಾಗದ ಗುಹೆ ಅನ್ವೇಷಣೆ, ರೋಮಾಂಚಕಾರಿ ಅನುಭವ. ಗುಹೆ ನೋಡಿಕೊಂಡು ನಮ್ಮ ಚಾರಣವನ್ನು ವ್ಯೂ ಪಾಯಿಂಟ್ ಕಡೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂತರಗಂಗೆ ಚಾರಣ ಇಲ್ಲೇ ಕೊನೆಗೊಳ್ಳುತ್ತೆ. ಸೊ ಈ ಮೇಲಿಂದ ಪಕ್ಷಿ ನೋಟ, ಮನಸ್ಸೆಳೆಯುವ ದೃಶ್ಯ, ತಂಪಾದ ಗಾಳಿ, ಸುತ್ತಲೂ ಮೋಡಿ ಮಾಡುವ ಭೂದೃಶ್ಯಗಳು. ಇವುಗಳೆಲ್ಲ ನಿಜವಾಗಲೂ ಮರೆಯಲಾಗದ ಅನುಭವಗಳನ್ನು ಕೊಡುತ್ತದೆ. ಧನ್ಯವಾದಗಳು.